ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಲಂಚಾವತಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಪ್ರಸಾರ ಬೆನ್ನಲ್ಲೇ ಕೈಗೆ ಸಿಗ್ತಾ ಇಲ್ಲ ಇದೀಗ ರವಿಕುಮಾರ್. ಶಿವಮೊಗ್ಗದ ಮನೆಯಿಂದ ಹೊರ ಹೋಗಿರುವ ರವಿಕುಮಾರ್, ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿರುವಂತಹ ರವಿಕುಮಾರ್ ಮನೆ ಬೆಳಗ್ಗೆ 9 ಗಂಟೆಗೆ ಸುದ್ದಿ ಬ್ರೇಕ್ ಮಾಡಿತು ಗ್ಯಾರಂಟಿ ನ್ಯೂಸ್. ಅದಾದ ನಂತರ ಸ್ಪಷ್ಟನೆಯನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾದ್ರು. ಯಾವಾಗ ನಮ್ಮ ಕಲೀಗ ಹಾಕಿದಂತಹ ಪ್ರಶ್ನೆಗೆ ಒಂದಷ್ಟು ಬಾರಿ ತಡಬಡಾಯಿಸಿದ್ರು. ಇದೀಗ ರವಿಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರಾ, ರವಿಕುಮಾರ್ ಮನೆಯಲ್ಲಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ವಿಶಿಷ್ಟ ನಿವಾಸ ಯಾರ ಕೈಗೂ ಸಿಗದಂತೆ ಹೊರಗಡೆ ಹೋಗಿರುವಂತಹ ರವಿಕುಮಾರ್ ಮನೆಯಲ್ಲಿಲ್ಲ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಕುಟುಂಬಸ್ಥರು. ಲಕ್ಷ ಹಣವನ್ನ ಪೀಕೋದು, ಸರ್ಕಾರ ಸಂಬಳವನ್ನ ಕೊಡ್ತಾ ಇದೆ, ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಇವರ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಗಳಿಗೆ ಹಣ ಬೇಕಲ್ಲ. ಸೊ ಹಾಗಾಗಿ ಬಡವರ ದುಡ್ಡು ಅಂತ ಕೂಡ ನೋಡದೇನೆ ನುಂಗ್ತಾ ಇದ್ರ ಬಂದಂತಹ ದುಡ್ಡನ್ನ. ಅದು ನೋಡಿ, 10 ಲಕ್ಷ ಕೊಡಿ ಇವಾಗ, ಆಮೇಲೆ ಇನ್ನೊಂದು 10 ಲಕ್ಷ ಕೊಡಿಯೋ ಅಂತ ಹೇಳಿ ಮಾತನಾಡ್ತಾರೆ ಆ ವಿಡಿಯೋದಲ್ಲಿ. ಇದೀಗ ರವಿಕುಮಾರ್ ಅವರು ಎಸ್ಕೇಪ್ ಆಗಿದ್ದಾರೆ. ಸಹಜವಾಗಿಯೇ ಕೇಸ್ ದಾಖಲೆಯಾಗಿ ತನಿಖೆಯನ್ನ ಎದುರಿಸಬೇಕಾಗತ್ತೆ. ತನಿಖೆ ಎದುರಿಸಬೇಕಾದಂತಹ ಸಂದರ್ಭದಲ್ಲಿ ಸಿಕ್ಕಾಕೊಳ್ತೀನಿ ಅನ್ನುವಂತಹ ಭಯ ಸಹಜವಾಗಿಯೇ ಕಾಡಿರುತ್ತೆ. ಎಲ್ಲಿ ನನ್ನನ್ನು ಬೆಂಡೆತ್ತಿ ಬ್ರೇಕ್ ಹಾಕ್ತಾರೋ, ಮತ್ತು ಇನ್ನು ಯಾವ್ಯಾವ ವಿಡಿಯೋಗಳು ಹರಿಬಿಡ್ತಾರೋ, ಇದು ಒಂದೇ ಅಲ್ಲ ಅಂತ ಕಾಣಿಸುತ್ತೆ. ಏಪ್ರಿಲ್ನಲ್ಲೂ ಕೂಡ ಇಡೀ ದಾಳಿಯ ಮಾಡಿತ್ತು, ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ನೋಡಿ. ಲಂಚ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮುಂದುವರಿಸ್ತಾ ಇದ್ದಾರೆ. ಬಡವರು ಬಲಿಗರು ಅಂತ ಹೇಳಿ ನೋಡ್ದೇನೆ ನೊಂದವರ ಬಳಿ ಹಣವನ್ನ ತೆಗೆದುಕೊಂಡು ಎಂಜಾಯ್ ಮಾಡೋದು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಖುದ್ದು ಅವರೇ ಒಂದು ವಿಡಿಯೋದಲ್ಲಿ ಹಣವನ್ನ ಕೇಳಿ ಪಡ್ಕೊಳ್ತಾ ಇರೋದನ್ನ ಗಮನಿಸಬಹುದು.